ಹೀಗೂ ಉಂಟೆ ಸಾಮಾನ್ ಗಂಟೆ. ಬಿಗ್ ಬಾಸ್ಗೆ ಅವ್ರು ಹೋಗ್ತಾರೆ ಇವ್ರು ಹೋಗ್ತಾರೆ ಅಂತ ತುಂಬಾ ಜನ ಹೇಳ್ತಿದ್ದಾರೆ. ಆದ್ರೆ ಅವ್ರ ಹತ್ರ ಯಾವ್ದು ಕೂಡ ಪ್ರೂಫ್ ಇಲ್ಲ. ನನ್ನ ಹತ್ರ ಇನ್ಕ್ಲೂಡಿಂಗ್ ಅಗ್ರಿಮೆಂಟ್ಸ್ ಇದೆ ಯಾರ್ಯಾರು ಹೋಗ್ತಿದ್ದಾರೆ ಅಂತ. ಮತ್ತೆ ಬಿಗ್ ಬಾಸ್ ಈ ಸಲ ಯಾರು ನಡೆಸ್ಕೊಡ್ತಾರೆ ಅನ್ನೋದು ತುಂಬಾ ಕ್ಯೂರಿಯಾಸಿಟಿ ಇದೆ. ಅದನ್ನು ಕೂಡ ಈ ವಿಡಿಯೋದಲ್ಲಿ ರಿವೀಲ್ ಮಾಡ್ತೀನಿ. ಸೊ ಫಸ್ಟ್ ಕಂಟೆಸ್ಟೆಂಟ್ಸ್ ನೋಡೋಣ. ಡಾಕ್ಟರ್ ಬ್ರೋ ಅವ್ರದ್ದು ಮಾತುಕತೆ ನಡೀತಿದೆ ಅಂತೆ, ಇನ್ನೂ ಫೈನಲ್ ಆಗಿಲ್ಲ. ಅನು ಅಕ್ಕ ಅವರು ಫೈನಲ್ ಆಗಿದ್ದಾರೆ. ಮತ್ತೆ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಕಡೆಯವರಾದಂತ ಬನ್ರೋಲೋ ಮಂಜಣ್ಣ ಅವರು ಸೆಲೆಕ್ಟ್ ಆಗಿದ್ರಂತೆ. ಕಂಗ್ರಾಚುಲೇಷನ್ ಮಂಜಣ್ಣ. ಮತ್ತೆ ವೆಂಕಿ ಕ್ರೇಜಿ ಅವರು ಸೆಲೆಕ್ಟ್ ಆಗಿದಾರಂತೆ. ಅದಾದ್ಮೇಲೆ ದೀಪಕ್ ಗೌಡ ಅವರು ಸೆಲೆಕ್ಟ್ ಆಗಿದ್ದಾರೆ. ಮತ್ತೆ ಈಗ್ಲಿನ ಮೇನ್ ಕಂಟೆಸ್ಟೆಂಟ್ಗಳು ಪ್ರಜ್ವಲ್ ರೇವಣ್ಣ ಅವರು ಈ ಸಲ ಬಿಗ್ ಬಾಸ್ ಬರ್ತಿದ್ದಾರೆ. ಮತ್ತೆ ಸೂರಜ್ ರೇವಣ್ಣ ಅವರನ್ನ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ವೈಲ್ಡ್ ಆಗಿ ಕರ್ಕೊ ಬರ್ಬೇಕು ಅಂತ ಪ್ಲಾನ್ ಮಾಡ್ತಿದ್ದಾರೆ. ಮತ್ತೆ ಲಾಸ್ಟ್ ಟೈಮ್ ಪ್ರದೀಪ್ ಈಶ್ವರ್ನ ಕರ್ಕೊ ಬಂದಿದ್ರಲ್ವಾ, ಈ ಸಲ ಜಮೀರ್ ಅಹಮದ್ ಅವರನ್ನ ವೈಲ್ಡ್ ಕಾರ್ಡ್ ಎಂಟ್ರಿಯ ಮೂಲಕ ಕರ್ಕೊ ಬರ್ತಾರಂತೆ. ಮತ್ತೆ ನರೇಂದ್ರ ಮೋದಿ ಅವರು ಕೂಡ ಈ ಸಲ ಬಿಗ್ ಬಾಸ್ ಬರ್ತಾರಂತೆ. ಈ ಸಲ ಬಿಗ್ ಬಾಸ್ ಯಾರು ನಡೆಸ್ಕೊಡ್ತಾರೆ ಅಂದ್ರೆ ವಾರದ ಕತೆ ರಕ್ಷಕ್ ಬುಲೆಟ್ ಜೊತೆ. I have a question for you. Simple question, crazy ಆಗಿ ಆನ್ಸರ್ ಮಾಡಬೇಕು. ನಿಮ್ ಪ್ರಕಾರ ಹುಡುಗರು ಮನೇಲಿ ಒಬ್ಬರೇ ಇರುವಾಗ ಏನ್ ಮಾಡ್ತಾರೆ ಅನ್ಸುತ್ತೆ? ಹುಡುಗರು ಮನೇಲಿ ಒಬ್ಬರೇ ಇರುವಾಗ ಏನ್ ಮಾಡ್ತಾರೆ? ಏನೋ ಮಾಡ್ತೀಯಂತ ಏನ್ ಮಾಡ್ತೀಯೋ? ಚಪ್ಪ ಚಪ್ ಚಪ್ಪ ಚಪ್ ಐಸಾ ಕರ್ಕೆ ಚಪ್ಪ. ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ನನ್ನ ನೋಡ್ರ ಪಕ್ಕದಲ್ಲಿ ನಾನು ಇದೀನಿ. ಯಾಕ್ರೋ ಎಲ್ಲ ಅದನ್ನೇ ನೋಡ್ತಾ ಇದೀರ ಅವಾಗ್ಲಿಂದ. ಮತ್ತೆ ಹುಟ್ಟಬೇಕು ನಾನು ಕನಸುಗಳ ಕರುನಾಡಲೇ, ಮತ್ತೆ ಹುಟ್ಟಬೇಕು ನಾನು ಬಿಸೋ. ನೀವೇ ಒಂದೆರಡು ಪ್ರಶ್ನೆ ಕೇಳಿ ನನ್ಗೆ ನೋಡೋಣ. ನೀವ್ ಯಾಕೆ ಇಷ್ಟ ಚೆನ್ನಾಗಿದ್ದೀರಾ? ಓ ಮೈ ಗಾಡ್, ಇದನ್ನ ನಿಜ ಅನ್ಕೊಂಡು ನಗ್ತಾ ಇದ್ದೀರಲ್ಲ ಯಾಕೆ? ಭಾರತ ರಾಷ್ಟ್ರೀಯ ಪ್ರಾಣಿ ಯಾವುದು? ಪಿಕಾಕ್. ಸಾರಿ ಟೈಗರ್. ಸಾರಿ ಅರೆ ಅರೆ ಎಂತ ಕುಡಿತಾ ಇದ್ದೀರಾ ಅವನ್ನ? ಈ ಬೋಳಿ ಮಗ ಕೆರಡ ಊಟ ತಿನ್ಸಿ ಅಂತ ಇವಾಗ ಕಾಸು ಕೊಡ್ತಾ ಇನ್ ತಗಂತಾನೆ ಇಲ್ಲ ಅಂತಾನೆ. ತಗಳ ಕಾಸು. ಆಟಿಟ್ಯೂಡ್ ತೋರಿಸ್ತೀಯ ಮದರ್ ಬೋರ್ಡ್. ನಿಮ್ಗೆ ಓದಿದ್ದು ಯಾಕೆ ತಲೆಗೆ ಆಗ್ತದಿಲ್ಲ? ನೀವು ಮೊಬೈಲ್ ಹತ್ತೀರಿ, ಮೊದಲು ಮೊಬೈಲ್ ಅನ್ನು ಬಿಡಿ ಅಂತೆ, ಎಲ್ಲ ಕೂಡ ಸರಿ ಆಗ್ತದೆ ಅಲ್ವಾ ಶೆಟ್ರೆ? ಖಂಡಿತ ನಾವು ಭಗವಂತನ ಮೇಲೆ ನಂಬಿಕೆಯನ್ನು ಇಟ್ಕೊಳ್ಬೇಕು. ಯಾಕೆ? ಬಿ ಯು ಎಲ್ ಎಲ್ ಇ ಟಿ ಏನು? ಬೈಜೂಸ್ ಡೌನ್ಲೋಡ್. ನಾವು ಬಿಡೋದು 1 ವರ್ಷದಿಂದ ಹಿಡ್ಕೊಂಡಿರೋ ಸ್ಟಾಕು ಮನೆಗೆ ಹೋಗಿ ಗ್ಯಾಪ್ಸ್ಕೊಂಡು ಸಲ ಕಲ್ಸ ಸ್ಟಾರ್ಟ್ ಮಾಡ್ಕೊಂಡು ರೂಮ್ ತುಂಬಾ ಆರ್ಸೋದು. ನನ್ ಜೀವನನೇ ಹಾಳು ಮಾಡ್ಬಿಟ್ಟಲ್ಲೋ. ಮಾಸಿ ಹೊಡೆದಿನಲ್ಲ ತಿನ್ನಾಲಿ, ಅಥವಾ ನಿಮ್ ಮನೆ ಬರ್ಸ್ಕೊಂಡಿದ್ದೀನ, ಅಥವಾ ನಿಂದೇನ ಕಿತ್ಕೊಂಡು ತಿಂದಿದ್ದೀನ, ಅಥವಾ ಏನೋ ನಿಂದು 1 ರೂಪಾಯಿ ಋಣ ಐತಾ? ಕಷ್ಟ ದುಡಿತೀವಲ್ಲ ತಿನ್ನಾಲಿ. ಇನ್ನಂಗ ಹೋಗಿ ಅವ್ರು ಕಾಸು ಇಸ್ಕೊಂಡು ನಿಮ್ಮ ಕುಡ್ಕೊಂಡೆ. ಅಮ್ಮ ನಾನು ದೇವರಾಣಿ ಬೆನ್ನಿ ಕದ್ದಿಲ್ಲಮ್ಮ, ಅಮ್ಮ ನಾನು ದೇವರಾಣಿ ಬೆನ್ನಿ ಕದ್ದಿಲ್ಲಮ್ಮ. ಎಲ್ಲ ಸೇರಿ ನನ್ನ ಬಾಯಿಗೆ, ಎಲ್ಲ ಸೇರಿ ನನ್ನ ಬಾಯಿಗೆ ಬೆನ್ನೆಯ ಮೆತ್ತಿದರಮ್ಮ. ಅಮ್ಮ ನಾನು ದೇವರಾಣಿ ಬೆನ್ನಿ ಕದ್ದಿಲ್ಲಮ್ಮ, ಅಮ್ಮ ನಾನು ದೇವರಾಣಿ ಬೆನ್ನಿ ಕದ್ದಿಲ್ಲಮ್ಮ. ಎಲ್ಲ ಸೇರಿ ನನ್ನ ಬಾಯಿಗೆ, ಎಲ್ಲ ಸೇರಿ ನನ್ನ ಬಾಯಿಗೆ ಬೆನ್ನೆಯ ಮೆತ್ತಿದರಮ್ಮ. ಅಮ್ಮ ನಾನು ದೇವರಾಣಿ ಬೆನ್ನಿ ಕದ್ದಿಲ್ಲಮ್ಮ. ಐ ಲವ್ ಯು. ನೋ ಅನ್ಬಾರ್ದು, ಟೂ ಅನ್ಬೇಕು. ಇಂಗ್ಲಿಷ್ ಬರಲ್ಲ ನಿಮ್ಗೆ? ಸಾಲಿಗೆ ಹೊಕ್ಕೇನ ಇಲ್ಲ.
All my friends are toxic. ಈ ನನ್ನ ಮಕ್ಕಳು ಅನ್ನ ತಿಂತಾರ ತಿಂತಾರಣ್ಣ ಈ ನನ್ನ ಮಕ್ಕಳು. ಬೇಬಿ ನನ್ ಕಡೆ ರಾಕಿದ್ರೆ ನೀನ್ ಓಡಿಸ್ಕೊಂಡ್ ಹಾಕಿದ್ಯಾ? ಬೇಬಿ ನಿನ್ ಕಡೆ ರಾಕಿದ್ರೆ ನಾನೇ ಓಡ್ ಬರ್ತಿದ್ನಿ. ನೀ ಬೇಬಿ ಅಲ್ಲ ಆದ್ರಗಿತ್ತಿ ಬೇಬಿ. ಅಣ್ಣ ಮೆಜೆಸ್ಟಿಕ್ ಬರ್ತೀರಣ್ಣ? ಹೋಣ ಬರ್ತೀನಿ ಅಣ್ಣ. ಎಷ್ಟಾಗುತ್ತೆ? 50 ರೂಪಾಯಿ. ಅಣ್ಣ ನನ್ ಜೊತೆ ಇವ್ರಿಬ್ರು ಬಂದ್ರೆ? ಅಷ್ಟೇ ಅಣ್ಣ, 50 ಆಗುತ್ತೆ. ನಾನು ಹೇಳಿಲ್ವೇನೋ ನಿಮ್ಗೆ 1 ರೂಪಾಯಿಗೂ ಬೆಲೆನೇ ಇಲ್ಲ ಅಂತ. Emotional damage. ಏನ್ ನೋಡ್ತಾ ಈ ರಾತ್ರಿ? ಅಣ್ಣ ನಿಮ್ಗೆ ಹಿಂದಿ ಮಾತಾಡಕ್ ಬರುತ್ತಣ್ಣ? ಹಾ ಬರುತ್ತೆ. ಒಂದೆರಡು ಮಾತಾಡೋಣ. ಸಲಾಂ ಅಲೈಕುಂ. ವಾಲೇಕುಂ ಸಲಾಂ. ಅಬ್ದುಲ್ ಕಲಾಂ. ಅಬ್ದುಲ್ ಕಲಾಂ. ಒಂದ್ ಬೆಕ್ಕು ಇರುತ್ತೆ. ಆ ಬೆಕ್ಕು ಮುಂದ್ಗಡೆ ಎರಡು ಬೌಲ್ ಇರುತ್ತೆ. ಒಂದ್ ಬೌಲ್ ಅಲ್ಲಿ ಚಿಕನ್ ಇರುತ್ತೆ, ಇನ್ನೊಂದ್ ಬೌಲ್ ಅಲ್ಲಿ ಮಿಲ್ಕ್ ಇರುತ್ತೆ. ಫಸ್ಟ್ ಅದ್ರ ಕಣ್ಣು ಯಾವ್ದ್ರ ಮೇಲೆ ಹೋಗುತ್ತೆ? ಮಿಲ್ಕ್ ಮೇಲೆ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಹೆಂಗ್ ಹೋಗುತ್ತೆ? ಮಿಲ್ಕ್ ಮೇಲೆ ಹೋಗುತ್ತೆ. ಹೆಂಗ್ ಹೋಗುತ್ತೆ ಅಂದ್ರೆ ಮಿಲ್ಕೆ ತಾನೇ ಅದಕ್ಕೆ ಯಾವಾಗ್ಲೂ ಇಷ್ಟ ಚಿಕನ್ಗಿಂತ. ತಪ್ಪು. ಅದ್ರ ಮೇಲೆ ಯಾವ್ದ್ರ ಮೇಲೆ ಹೋಗಲ್ಲ. ಯಾಕೆ? ಏನಕ್ಕೆ ಅಂದ್ರೆ ಅದ್ರ ಕಣ್ಣು ಅದ್ರ ಮೇಲೆ ಇರ್ತದೆ. ಅದ್ರ ಮೇಲೆ ಏನಕ್ಕೆ ಹೋಗುತ್ತೆ? ಐಲೈನರ್. ಏನ್ ಗೊತ್ತಾ, ಪೊರ್ಕೆ ಹುಡುಗರಿಗೆಲ್ಲ ಒಂದು ಡೈಲಾಗ್, ದುಡ್ಡು ಮಾಡೋ ಮೂದೇವಿ ನಿಂಗೂ ಸಿಗ್ತಾಳ ಶ್ರೀದೇವಿ. ಮಾಡಲ್ಲ, ಬೇಕಿದ್ರೆ ಅವಳೇ ದುಡ್ಡು ಮಾಡ್ಲಿ, ನಾನೇ ಅವಳ ಕೈ ಸಿಕ್ಕ. ಇನ್ನೊಂದು ನೀ ಬೆಳ್ತನ ಕೊಟ್ರು ಸಾಕಾಗಂಗಿಲ್ಲ, ಸುಮ್ಮ ಕಣಕ್ ಕೇಳ್ದ್ ಬಿಡ್ರಿ. ದೇವಿಲ್ ಬರ್ಲಿ, ನಾವು ನೋಡ್ತೀವಿ. ಅಪ್ಪು ಅಭಿಮಾನಿಗಳು ಇರ್ತೀವಿ ಡಿ ಬಸ್ ಜೊತೆಗೆ. ನಾನೇ ಕಣ, ನಾನೇ ಅಪ್ಪು. ಅವರಿವರನ್ನು ಗೆದ್ದ ಮಾತ್ರಕ್ಕೆ ನೀನ್ ಅಜಯನಲ್ಲ. ತಾಕತ್ತಿದ್ರೆ ನನ್ ಮೇಲೆ ಗೆಲ್ಲಲೇ ಅಂತ ಎಂಟ್ರ್ ಆದವರು. ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ, ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ, ಹೆಣ ಅನ್ನುತ್ತಾರ, ಮಣ್ಣು ಹೋಗುಳು